ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಇನ್ಕಮ್ ಟ್ಯಾಕ್ಸ್ 2024 ಸೆಕ್ಷನ್ ಬಿ ನಲ್ಲಿ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದನ್ನ ಕೇಳಿದ್ದಾರೆ. ಹೇಗೆ ನೀವು ಆನ್ಸರ್ ಮಾಡಬೇಕು ಈ ತರ ಒಂದು ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಕೇಳಿದ್ರೆ ಅನ್ನೋದನ್ನ ತುಂಬಾ ಈಸಿಯಾಗಿ ಹೇಳ್ಕೊಡ್ತೀನಿ. ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೋಡಿ, ನಿಮಗೆ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡೋದು ಸೆಕ್ಷನ್ ಬಿಗೆ ಖಂಡಿತವಾಗ್ಲೂ ಒಂದು ಕ್ವಶನ್ಸ್ ಕೊಟ್ಟಿರ್ತಾರೆ. ಬನ್ನಿ ಹೇಗೆ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು 2024 ಪೇಪರ್ ಕ್ವಶನ್ ನಂಬರ್ 6 ಅಲ್ಲಿ ಕೇಳಿರ್ತಕ್ಕಂಥದ್ದು. ಟ್ಯಾಕ್ಸ್ ಲಯಬಿಲಿಟಿ ಆಫ್ ಮಿಸ್ಟರ್ ಹರೀಶ್ ಈಸ್ 1,50,000. ನೋಡಿ, ಮಿಸ್ಟರ್ ಹರೀಶ್ದು ಟ್ಯಾಕ್ಸ್ ಲಯಬಿಲಿಟಿ ಕೊಟ್ಬಿಟ್ಟಿದ್ದಾರೆ. ಟ್ಯಾಕ್ಸ್ ಲಯಬಿಲಿಟಿ ಎಷ್ಟಿದೆಯಪ್ಪ ಅಂದ್ರೆ 1,50,000 ಟ್ಯಾಕ್ಸ್ ಲಯಬಿಲಿಟಿ ಇದೆಯಂತೆ ಫಾರ್ ದಿ ಫಿನಾನ್ಷಿಯಲ್ ಇಯರ್ 22-23 ನಲ್ಲಿ. ಕ್ಯಾಲ್ಕುಲೇಟ್ ದಿ ಅಡ್ವಾನ್ಸ್ ಟ್ಯಾಕ್ಸ್ ಇನ್ಸ್ಟಾಲ್ಮೆಂಟ್ ಫಾರ್ ದಿ ಫಿನಾನ್ಷಿಯಲ್ ಇಯರ್ 22-23 ನಲ್ಲಿ ಅಡ್ವಾನ್ಸ್ ಟ್ಯಾಕ್ಸ್ ಇನ್ಸ್ಟಾಲ್ಮೆಂಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ನಿಮಗೆ ಅಡ್ವಾನ್ಸ್ ಟ್ಯಾಕ್ಸ್ ಇನ್ಸ್ಟಾಲ್ಮೆಂಟ್ ಅನ್ನು ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಫಸ್ಟ್ ನಿಮಗೆ ಅಡ್ವಾನ್ಸ್ ಟ್ಯಾಕ್ಸ್ ಡ್ಯೂ ಡೇಟ್ ಗೊತ್ತಿರಬೇಕು. ಆ ಡ್ಯೂ ಡೇಟ್ ಗೊತ್ತಿದ್ರೆ ನೀವು ಈಸಿಯಾಗಿ ಈ ಅಡ್ವಾನ್ಸ್ ಟ್ಯಾಕ್ಸ್ ಇನ್ಸ್ಟಾಲ್ಮೆಂಟ್ ಅನ್ನ ಮಾಡಬಹುದು. ಸೊ ನಿಮಗೆ ಅಡ್ವಾನ್ಸ್ ಡ್ಯೂ ಡೇಟ್ ತಿಳಿಸ್ಬಿಡ್ತೀನಿ ಫಸ್ಟ್ ನಿಮಗೆ. ಸೊ ಡ್ಯೂ ಡೇಟ್ ಫಾರ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಅನ್ನ ಮಾಡಲಿಕ್ಕೆ ಡ್ಯೂ ಡೇಟ್ ಏನಿದೆ ಅಂತ ಹೇಳಿದ್ರೆ, ಡ್ಯೂ ಡೇಟ್ ಫಾರ್ ಪೇಮೆಂಟ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್ ಅನ್ನ ಪೇಮೆಂಟ್ ಅನ್ನ ಮಾಡಲಿಕ್ಕೆ ನಿಮಗೆ ಡ್ಯೂ ಡೇಟ್ ಇರ್ತಕ್ಕಂಥದ್ದು. ಸೊ ಫಸ್ಟ್ ಒನ್ ಬಂದು ಆನ್ ಆರ್ ಬಿಫೋರ್ 15th ಜೂನ್. ನೋಡಿ, ಆನ್ ಆರ್ ಬಿಫೋರ್ 15 ಜೂನು ನೀವೆಷ್ಟು ಪೇಮೆಂಟ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಅಟ್ 15% ಪೇಮೆಂಟ್ ಮಾಡಬೇಕಾಗುತ್ತೆ. ಇದು ಮೊದಲನೇ ಇನ್ಸ್ಟಾಲ್ಮೆಂಟು, ದಟ್ ಈಸ್ ಎ ಅಂತ ಟ್ರೀಟ್ ಮಾಡಿ. ಸೊ ಫಸ್ಟ್ ಇನ್ಸ್ಟಾಲ್ಮೆಂಟ್ ನೀವು ಆನ್ ಆರ್ ಬಿಫೋರ್ 15 ಜೂನ್ 15% ಕೊಡಬೇಕಾಗುತ್ತೆ. ದೆನ್ ಎರಡನೇ ಇನ್ಸ್ಟಾಲ್ಮೆಂಟ್ ಬಂದು ಆನ್ ಆರ್ ಬಿಫೋರ್ ಸೆಪ್ಟೆಂಬರ್, ಆನ್ ಆರ್ ಬಿಫೋರ್ 15th ಸೆಪ್ಟೆಂಬರ್ 45% ಪೇಮೆಂಟ್ ಮಾಡಬೇಕು. ದಿಸ್ ಇಸ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್. ಅಂಡ್ ಥರ್ಡ್ ಇನ್ಸ್ಟಾಲ್ಮೆಂಟ್ ಬಂದು ಆನ್ ಆರ್ ಬಿಫೋರ್ 15th ಡಿಸೆಂಬರ್, ಆನ್ ಆರ್ ಬಿಫೋರ್ 15th ಡಿಸೆಂಬರ್ 75% ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಮಾಡಬೇಕು. ಆನ್ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಬಂದು ಆನ್ ಆರ್ ಬಿಫೋರ್ ಪೇಮೆಂಟ್ ಮಾಡಬೇಕು. ಇದು ಡ್ಯೂ ಡೇಟ್ ಅಂತ ಕರಿತೀವಿ. ಇದು ಗೊತ್ತಿರಬೇಕು. ನೀವು ಏನು ಡ್ಯೂ ಡೇಟ್ ಗೊತ್ತಿದ್ರೆ ನೀವು ಅಡ್ವಾನ್ಸ್ ಪೇಮೆಂಟ್ ಅನ್ನ ಮಾಡೋದು ಈಸಿ. ಸೊ ಇಲ್ಲಿ ಡ್ಯೂ ಡೇಟ್ ಈ 4 ಪಾಯಿಂಟ್ ತಿಳ್ಕೊಳ್ಳಿ. 4 ಇನ್ಸ್ಟಾಲ್ಮೆಂಟ್ ಅಲ್ಲಿ ಪೇಮೆಂಟ್ ಮಾಡಬೇಕು. ಮೊದಲನೇ ಇನ್ಸ್ಟಾಲ್ಮೆಂಟ್ 15th ಜೂನು 15% ಕೊಡಬೇಕು. ಎರಡನೇ ಇನ್ಸ್ಟಾಲ್ಮೆಂಟ್ 15 ಸೆಪ್ಟೆಂಬರ್ 45%, ಮೂರನೇ ಇನ್ಸ್ಟಾಲ್ಮೆಂಟ್ 15 ಡಿಸೆಂಬರ್ 75%, ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಮಾರ್ಚ್ 15 100% ಕೊಡಬೇಕು. ಸೊ ಈಗ ನಮ್ಗೆ ಇನ್ಸ್ಟಾಲ್ಮೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳೋದು. ಇದು ಡ್ಯೂ ಡೇಟ್. ಈ ಡೇಟ್ ಅಲ್ಲಿ ಅಷ್ಟಷ್ಟು ಪರ್ಸೆಂಟ್ ಕೊಡಬೇಕು ಅನ್ನೋದು ಗೊತ್ತಿರಬೇಕು. ಸೊ ಈಗ ನಾವು ಅಡ್ವಾನ್ಸ್ ಪೇಮೆಂಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋಣ. ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್. ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋಣ. ಸೊ ಯಾವ ತರ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಅನ್ನ ಅಂತ ಹೇಳಿದ್ರೆ, ಸೊ 1 by 1 ತಗೊಳ್ಳಿ. ಈಗ ನೀವು ಅಡ್ವಾನ್ಸ್ ಪೇಮೆಂಟ್ ಅನ್ನ ಮಾಡ್ತಕ್ಕಂಥದ್ದು ಟ್ಯಾಕ್ಸ್ ಲಯಬಿಲಿಟಿ ಮೇಲೆ. ಸೊ ನಮಗೆ ಟ್ಯಾಕ್ಸ್ ಲಯಬಿಲಿಟಿ ಕೊಟ್ಟಿದ್ದಾರೆ. ಟ್ಯಾಕ್ಸ್ ಲಯಬಿಲಿಟಿ ಎಷ್ಟಪ್ಪ ಇದೆ ಅಂದ್ರೆ 1,50,000 ಅವರೇ ಕೊಟ್ಟಿದ್ದಾರೆ. ಟ್ಯಾಕ್ಸ್ ಲಯಬಿಲಿಟಿ ಕೊಟ್ಟಿದ್ದಾರೆ. ಈ ಟ್ಯಾಕ್ಸ್ ಲಯಬಿಲಿಟಿ ಮೇಲೆ ನೀವು ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಅನ್ನ ಮಾಡಬೇಕು. ಸೊ 1 by 1 ಪಾಯಿಂಟ್ ವೈಸ್ ಮಾಡ್ತಾ ಹೋಗೋಣ. ಮೊದಲನೇದು ಡ್ಯೂ ಡೇಟ್ ಏನಪ್ಪಾ ಅಂದ್ರೆ ಆನ್ ಆರ್ ಬಿಫೋರ್ 15 ಜೂನು 15% ಪೇಮೆಂಟ್ ಮಾಡಬೇಕಂತೆ. ಹಾಗಾಗಿ ಫಸ್ಟ್ ಒನ್ ಆನ್ ಆರ್ ಬಿಫೋರ್ 15 ಜೂನ್ ಬಂದು 15% ಮಾಡಬೇಕು. ಯಾವುದ್ರ ಮೇಲೆ 15% ಅಂದ್ರೆ ಈ 1,50,000 ಮೇಲೆ. ಸೊ ನೀವು 15% ಅನ್ನ ಮಾಡಬೇಕು. ಸೊ 15% ಅನ್ನ ಮಾಡಿದ್ರೆ ಸೊ ನಿಮಗೆ ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದ್ರೆ, ಸೊ 15% 1,50,000 ಮೇಲೆ 15% ಮಾಡಿದ್ರೆ ನಮಗೆ 22,500 ನಮಗೆ ಸೊ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಮೊದಲನೇ ಡೇಟ್ ಅಲ್ಲಿ ಸಿಗುತ್ತೆ. ಮೊದಲನೇ ಇನ್ಸ್ಟಾಲ್ಮೆಂಟ್ ಅಲ್ಲಿ 15% ಹೇಳಿದ್ರೆ ಈ ಟ್ಯಾಕ್ಸ್ ಲಯಬಿಲಿಟಿ ಮೇಲೆ 15% ಮಾಡ್ಕೋಬೇಕು. ಆ 15% ಮಾಡ್ಕೊಂಡ್ರೆ ನಿಮಗೆ 22,500 ಫಸ್ಟ್ ಇನ್ಸ್ಟಾಲ್ಮೆಂಟ್ ಸಿಗುತ್ತೆ. ಇದು ಮೊದಲನೇ ಇನ್ಸ್ಟಾಲ್ಮೆಂಟ್.
ಸೊ ಎರಡನೇ ಇನ್ಸ್ಟಾಲ್ಮೆಂಟ್ ಅಲ್ಲಿ ನೀವು ಆನ್ ಆರ್ ಬಿಫೋರ್ 15 ಸೆಪ್ಟೆಂಬರ್ 45% ಅನ್ನ ಮಾಡಬೇಕಂತೆ. ದಟ್ ಈಸ್ ಆನ್ ಆರ್ ಬಿಫೋರ್ 15 ಸೆಪ್ಟೆಂಬರ್ 45% ಕೊಡಬೇಕು. ಸೊ ಈ 45% ಕೊಡಬೇಕಾದ್ರೆ ಯಾವ್ದ್ರ ಮೇಲೆ ಕೊಡಬೇಕು ಅಂದ್ರೆ ಸೇಮ್ ಆಸ್ ಇಟ್ ಈಸ್, ನೀವು ಏನು ಟ್ಯಾಕ್ಸ್ ಲ್ಯಾಬಿಲಿಟಿ ಇರುತ್ತೆ ಅದ್ರ ಮೇಲೆ ಕೊಡಬೇಕು. ಕೊಡ್ಬೇಕಾದ್ರೆ 45% ಕೊಡಬೇಡಿ, 30% ಮಾತ್ರನೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಏನಕ್ಕೆ 30% ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು ಅಂದ್ರೆ ನಿಮ್ಗೆ ಇಲ್ಲಿ ಬ್ರಾಕೆಟ್ ಅಲ್ಲಿ ತೋರಿಸಿರ್ತೀನಿ. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಇರೋದು ಟೋಟಲ್ 45%. ಈ 45% ಅಲ್ಲಿ ಮೈನಸ್ ಫಸ್ಟ್ ಇನ್ಸ್ಟಾಲ್ಮೆಂಟ್ 15% ನೀವು ಆಲ್ರೆಡಿ ಕೊಟ್ಟಿದ್ದೀರಾ. ಎರಡು ಕ್ಯುಮ್ಯುಲೇಟಿವ್ ಆಗಿ ನಿಮಗೆ 45% ಇರುತ್ತೆ. ಹಾಗಾಗಿ ಈ 45% ಅಲ್ಲಿ ಮೊದಲನೇ ಇನ್ಸ್ಟಾಲ್ಮೆಂಟ್ 15% ನ ಮೈನಸ್ ಮಾಡ್ಕೊಂಡ್ರೆ ನೀವು 30% ಮಾತ್ರನೇ ಕೊಡಬೇಕಾಗುತ್ತೆ. ಸೊ ಈಗ ನೀವು 1,50,000 ಮೇಲೆ 30% ಮಾಡಿದ್ರೆ 15 3 ಬರುತ್ತೆ. ದಟ್ ಈಸ್ 45,000 ನಮಗೆ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಸಿಗುತ್ತೆ. ಇದು ಎರಡನೇ ಇನ್ಸ್ಟಾಲ್ಮೆಂಟ್ ಅಲ್ಲಿ ನಾವು 45,000 ಅನ್ನ ಪೇಮೆಂಟ್ ಅನ್ನ ಮಾಡಬೇಕಾಗಿರ್ತಕ್ಕಂಥದ್ದು. ದಿಸ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಇರ್ತಕ್ಕಂಥದ್ದು 30% ಮಾತ್ರ ಪೇಮೆಂಟ್ ಮಾಡಬೇಕು. ಏನೇ ಟೋಟಲ್ ಇರೋದು 45. ಈ 45 ಅಲ್ಲಿ ಮೊದಲನೇ ಇನ್ಸ್ಟಾಲ್ಮೆಂಟ್ 15% ಮೈನಸ್ ಮಾಡ್ಕೊಳ್ಳಿ, 30% ಮಾತ್ರನೇ ಪೇಮೆಂಟ್ ಮಾಡಬೇಕು. ಅಂಡ್ ಥರ್ಡ್ ಇನ್ಸ್ಟಾಲ್ಮೆಂಟ್ ಬಂದು ಆನ್ ಆರ್ ಬಿಫೋರ್ 15th ಡಿಸೆಂಬರ್ 75% ಪೇಮೆಂಟ್ ಮಾಡಬೇಕು. ದಟ್ ಈಸ್ ಆನ್ ಆರ್ ಬಿಫೋರ್ 15th ಡಿಸೆಂಬರ್ 75% ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇಲ್ಲೂ ಕೂಡ ಅಷ್ಟೇ ಸೇಮ್. ಸೊ ನಾವು ಯಾವ್ದ್ರ ಮೇಲೆ ಮಾಡಬೇಕಪ್ಪ ಅಂದ್ರೆ 1,50,000 ಟ್ಯಾಕ್ಸ್ ಲ್ಯಾಬಿಲಿಟಿ ಇದೆ, ಇದ್ರ ಮೇಲೆ ನಾವು 75% ಕ್ಯಾಲ್ಕುಲೇಟ್ ಮಾಡಬೇಕಾ? ಇಲ್ಲ. ಸೊ 75% ಬದಲು ಎಷ್ಟು ತಗೋಬೇಕು ಅಂದ್ರೆ ನಾವು 30% ಮಾತ್ರನೇ ಕೊಡಬೇಕು. ಏನಕ್ಕೆ ಅಂದ್ರೆ ನೋಡಿ, ನಾವು ಥರ್ಡ್ ಇನ್ಸ್ಟಾಲ್ಮೆಂಟ್ ಇರೋದು 75%. ಈ 75% ಅಲ್ಲಿ ಮೈನಸ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಆಲ್ರೆಡಿ ನಾವು 45% ಕೊಟ್ಟಿರ್ತೀವಿ. ಹಾಗಾಗಿ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಲ್ಲಿರೋ 45% ಅನ್ನ ಮೈನಸ್ ಮಾಡ್ಕೊಂಡ್ರೆ ನಿಮಗೆ 30% ಮಾತ್ರ ಬರುತ್ತೆ. ಸೊ ಈಗ ನೀವು 1,50,000 ಮೇಲೆ 30% ಮಾಡಿದ್ರೆ ನಿಮಗೆ 45,000 ಸಿಗುತ್ತೆ. 75% ಥರ್ಡ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಇರೋದು. ಸೊ ಮೈನಸ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 45 ನ ಮೈನಸ್ ಮಾಡ್ಕೊಂಡ್ರೆ 30% ಮಾತ್ರನೇ ಕೊಡಬೇಕಾಗುತ್ತೆ. ಸೊ ಅವಾಗ ನಿಮಗೆ 45,000 ಬರುತ್ತೆ. ಅಂಡ್ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಬಂದು ದಟ್ ಈಸ್ ಆನ್ ಆರ್ ಬಿಫೋರ್ 15th ಮಾರ್ಚ್ 100% ಇದೆ. ದಟ್ ಈಸ್ ಆನ್ ಆರ್ ಬಿಫೋರ್ 15th ಮಾರ್ಚ್ ಬಂದು 100% ಕೊಡಬೇಕಂತೆ. ಯಾವುದ್ರ ಮೇಲೆ? ಸೇಮ್ 1,50,000 ಮೇಲೆನೆ ಕೊಡಬೇಕು. ಇಂಟು 100% ಕೊಡಬೇಕಾ? ಇಲ್ಲ. ಎಷ್ಟು ಪರ್ಸೆಂಟ್ ಕೊಡಬೇಕಪ್ಪ ಅಂತ ಹೇಳಿದ್ರೆ ನಾವು 25% ಮಾತ್ರನೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗತ್ತೆ. ಏನಕ್ಕೆ ಅಂದ್ರೆ ನನಗೆ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಇರೋದು 100% ಇರೋದು, ಬಟ್ ಇದರಲ್ಲಿ ನಾನು ಆಲ್ರೆಡಿ ಏನು ಮಾಡಿರ್ತೀನಿ, ಮೈನಸ್ 75% ಥರ್ಡ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಟ್ಟಿರ್ತೀನಿ. ಇನ್ನು 100 ಅಲ್ಲಿ 75% ಕೊಟ್ಟಿದ್ದೀನಿ, ಇನ್ನು 25% ಮಾತ್ರನೇ ಇರ್ತಕ್ಕಂಥದ್ದು. ಆ 25% ಮಾತ್ರನೇ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಹಾಗಾಗಿ ನೀವು 1,50,000 ಮೇಲೆ 25% ಮಾಡಿದ್ರೆ ನಮಗೆ 37,500 ಸಿಗುತ್ತೆ. ಸೊ ಈ ತರ ನೀವು ಅಡ್ವಾನ್ಸ್ ಪೇಮೆಂಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ನೀವು ಫೈನಲ್ ಆಗಿ ನೀವು ಟೋಟಲ್ ಮಾಡ್ಕೊಂಡ್ರೆ ನಿಮಗೆ ಟೋಟಲ್ ಲಾಸ್ಟ್ ಎಲ್ಲ ಅಮೌಂಟ್ ಅನ್ನ ನೀವು ಟೋಟಲ್ ಮಾಡಿದ್ರೆ ನಿಮಗೆ 1,50,000 4 ಇನ್ಸ್ಟಾಲ್ಮೆಂಟ್ ಅಲ್ಲಿ ಪೇಮೆಂಟ್ ಮಾಡಿರಬೇಕು. ಸೊ ಫಸ್ಟ್ 22,500 ಇದೆ. ಸೊ ನೀವೆಲ್ಲ ಇನ್ಸ್ಟಾಲ್ಮೆಂಟ್ ನ ಬೇಕಾದ್ರೆ ಟೋಟಲ್ ಮಾಡ್ಕೊಳ್ಳಿ. ಸೊ ಈ 4 ಇನ್ಸ್ಟಾಲ್ಮೆಂಟ್ ಅಲ್ಲಿ ಇರೋದನ್ನ ಸೊ ನಿಮಗೆ ಟೋಟಲ್ 1,50,000 ಸಿಗುತ್ತೆ. 1,50,000 ಕೂಡ ನಾವು ಪೇಮೆಂಟ್ ಅನ್ನ 4 ಇನ್ಸ್ಟಾಲ್ಮೆಂಟ್ ಅಲ್ಲಿ ಪೇಮೆಂಟ್ ಮಾಡಿರ್ತೀವಿ. ಸೊ ಇದು ಅಡ್ವಾನ್ಸ್ ಪೇಮೆಂಟ್ ಆಫ್ ಟ್ಯಾಕ್ಸ್ ಅಂತ ಕರಿತೀವಿ. ಈಸಿಯೆಸ್ಟ್ ಕ್ವಶನ್. ಸೊ ನಮಗೆ ನೀವೊಂದು ಎಕ್ಸಾಮ್ ಅಲ್ಲಿ ಸೆಕ್ಷನ್ ಬಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ತರನೇ ಅಡ್ವಾನ್ಸ್ ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ನಮಗೆ ಒಂಥರ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ದಯವಿಟ್ಟು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.